ನಮಸ್ಕಾರ ಸ್ನೇಹಿತರೆ, ಶಿವರಾತ್ರಿ ಹಬ್ಬಕ್ಕೆ ಈಗಾಗಲೇ ಗೃಹಲಕ್ಷ್ಮಿ 26ನೇ ಕಂತಿನ ಹಣ ಪ್ರಾರಂಭವಾಗಿದ್ದು, ಈಗಾಗಲೇ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ಅದರಲ್ಲಿ ಇಂದು ಈ 11 ಜಿಲ್ಲೆಗಳು ವಿಶೇಷವಾಗಿ ದುಡ್ಡು ಜಮಾ ಆಗ್ತಾ ಇರುವಂಥದ್ದು. ಸೊ ಯಾರಿಗೆ ಪೆಂಡಿಂಗ್ ಉಳಿದಿದೆ ಎಲ್ಲರ ಅಕೌಂಟ್ಗಳಿಗೆ ಈ ಜಿಲ್ಲೆಯವರೆಗೆ ಜಮಾ ಆಗುತ್ತೆ. 26 ಕಂತು ಸೇರಿದಂತೆ ಇನ್ನು ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನುವಂಥದ್ರ ಬಗ್ಗೆ ನನ್ನ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಸೊ ಬರೀ 2,000 ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೆ 10ರಿಂದ 12,000ದಷ್ಟು ದುಡ್ಡು ಬರಬೇಕಾಗಿದೆ. ಆ ಎಲ್ಲ ದುಡ್ಡುಗಳ ಬಗ್ಗೆ ಧ್ವನಿಯನ್ನು ನಾವು ಕೂಡ ಎತ್ತುತ್ತೀವಿ. ನೀವು ಕೂಡ ಒಂದು ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿದ್ದೆ ಆದರೆ ಖಂಡಿತವಾಗ್ಲೂ ಸರ್ಕಾರ ದುಡ್ಡನ್ನು ರಿಲೀಸ್ ಮಾಡಲೇಬೇಕು. ಸದ್ಯಕ್ಕಂತೂ ರಿಲೀಸ್ ಮಾಡಿದೆ. ಯಾಕಂದರೆ BJP ನಾಯಕರ ಫ್ರೆಷರು, ಮಹಿಳೆಯರ ಆಕ್ರೋಶ ಇದೆಲ್ಲದನ್ನು ಸರ್ಕಾರ ಬಗ್ಲೇಬೇಕಾಗಿದೆ. ಹೀಗಾಗಿ 5,000 ಕೋಟಿ ಹಣವನ್ನು ನುಂಗಾಕಿದ್ರಿ ಅನ್ನುವಂತಹ ಪ್ರಶ್ನೆಗಳು ಏನು ಉಂಟಾಗೋದಲ್ವಾ. ಹೋದ ವರ್ಷದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಅದರೆಲ್ಲದರ ಬಗ್ಗೆ ಪ್ರಶ್ನೆ ಮಾಡಿದ ತಕ್ಷಣ ಈಗ ಕೆಲವೊಂದಿಷ್ಟು ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಹಣಕಾಸು ಇಲಾಖೆ ದುಡ್ಡನ್ನು ಕಳುಹಿಸಲಾಗಿದೆ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಕಂತುಗಳು ಬರಬೇಕಾಗಿದೆ, ಇನ್ನು 6 ಕಂತುಗಳು ಸತತವಾಗಿ ಬಿಡುಗಡೆ ಆಗಬೇಕಾಗಿದೆ. ಆ ಎಲ್ಲ ಕಂತುಗಳ ಬಗ್ಗೆ ನಾನು ತಿಳಿಸಿಕೊಡ್ತೀನಿ. ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಿಮಗೆ ದುಡ್ಡು ಏನೋ ಬರುತ್ತೆ, ನಿಮ್ಮ ಅಕೌಂಟ್ಗಳಿಗೂ ಕೂಡ ಜಮಾ ಆಗತ್ತೆ ಅಂದ್ಕೊಂಡಿದ್ದೀರಿ. ಆದರೆ 1,29,000ದಷ್ಟು ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ ಎನ್ನುವಂತಹ ಮಾಹಿತಿ ಸಿಕ್ಕಿದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಕಾರಣಕ್ಕಾಗಿ ಈ ಎಲ್ಲ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಇದರೆಲ್ಲದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇದೆಲ್ಲ ವಿಷಯವನ್ನು ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈ ಶಿವರಾತ್ರಿ ಹಬ್ಬಕ್ಕಂತೂ ನಿನ್ನೆ ಮೊನ್ನೆನೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು, ಈ 26ನೇ ಕಂತಿನ ಹಣ ಸೇರಿದಂತೆ, ಅಂದರೆ 26 ಅಂದರೆ ನವೆಂಬರ್ ತಿಂಗಳ ಹಣ, ಇದು ಹೋದ 2025 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಈ 2 ಕಂತುಗಳನ್ನು ಜೊತೆಗೇನೆ 28 ಜನವರಿ ತಿಂಗಳ ಹಣ ಈ ವರ್ಷದಲ್ಲಿ ಪ್ರಾರಂಭ ಆಗಬೇಕಾಗಿದೆ. ಸೊ ಟೋಟಲಿ ಈ 3 ಕಂತುಗಳು ಜೊತೆಗೇನೆ ಫೆಬ್ರವರಿ ಕೂಡ ಇನ್ನೇನು ಮುಗಿಯುತ್ತೆ 12 ದಿವಸಗಳಲ್ಲಿ. ಸೊ ಈ ಕಂತು ಕೂಡ ಬರಬೇಕು. ಇದರ ಜೊತೆಗೇನೆ ನಾನು ಪ್ರಾರಂಭದಲ್ಲಿ ಕೂಡ ಹೇಳಿದೆ, ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಯಿತು. ಗೃಹಲಕ್ಷ್ಮಿಯವರ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಬಿಲ್ಡ್ ಆಯಿತು. ಹೋದ ವರ್ಷದ ಪ್ರಾರಂಭದಲ್ಲಿ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಆ 2 ಕಂತುಗಳನ್ನು ಕೂಡ ಸರ್ಕಾರ ಕ್ಲಿಯರ್ ಮಾಡಲೇಬೇಕು. ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ BJP ನಾಯಕರು ಮಹಿಳೆಯರ ಪರವಾಗಿ ನಿಂತ್ಕೊಂಡು ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸೊ ನಮಗಂತೂ ಗೊತ್ತಿತ್ತು 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ ಸರ್ಕಾರ, ಆದರೆ ಇದರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಬೇಕಾಗಿತ್ತು. ಹಾಗಾಗಿ BJP ನಾಯಕರು ಇದರ ಬಗ್ಗೆ ವಿಚಾರಣೆ ಮಾಡಿಕೊಂಡು, ತನಿಖೆ ಮಾಡಿಕೊಂಡು ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಾಗ ಆ 2 ಕಂತುಗಳು ಪೆಂಡಿಂಗ್ ಉಳಿದಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ, ಹೊರಗಡೆ ಬೀಳುತ್ತೆ. ತದನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಾರಂಭದಲ್ಲಿ ಒಪ್ಕೊಳ್ಳಿಲ್ಲ. ತದನಂತರ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿ ಸಿಕ್ಕ ತಕ್ಷಣ ಒಪ್ಕೊಳ್ತಾರೆ. ಈ 2 ಕಂತುಗಳನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ. ಹೀಗಾಗಿ ಈ 26 ನವೆಂಬರ್, 27 ಡಿಸೆಂಬರ್, 28 ಜನವರಿ, 29 ಫೆಬ್ರವರಿ ಈ 4 ಕಂತುಗಳ ಜೊತೆಗೆ ಹೋದ ವರ್ಷದ 2 ತಿಂಗಳ ಹಣವನ್ನು ಕೂಡ ಕೊಡಲಾಗುತ್ತೆ. ಸೊ ಹೀಗಾಗಿ ಸ್ನೇಹಿತರೆ, ಈ 6 ಕಂತುಗಳನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಸತತವಾಗಿ ಬಿಡುಗಡೆ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಈ 6 ಕಂತುಗಳಿಗೆ ಎಷ್ಟು ಫಂಡ್ ರಿಲೀಸ್ ಆಗುತ್ತೆ ಅಂದರೆ 15,000 ಕೋಟಿಯಷ್ಟು ಫಂಡ್ ರಿಲೀಸ್ ಆಗಬೇಕು. 7,500 ಕೋಟಿ ಆಲ್ರೆಡಿ ರಿಲೀಸ್ ಆಗಿದ್ದು, ಇದರಲ್ಲಿ 3 ಕಂತುಗಳನ್ನು ಕ್ಲಿಯರ್ ಮಾಡಬಹುದು. ಆದರೆ ಇನ್ನೂ 7,500 ಕೋಟಿ ಫಂಡ್ ಬೇಕಾಗತ್ತೆ. ಹಣಕಾಸು ಇಲಾಖೆ ಅದನ್ನು ಕೂಡ ರಿಲೀಸ್ ಮಾಡುತ್ತೆ. ಮೊದಲು ಇವಾದರೂ ಕ್ಲಿಯರ್ ಆಗಬೇಕಲ್ವಾ. ಸೊ ಹೀಗಾಗಿ ಈಗ 24 ಸೆಪ್ಟೆಂಬರ್ ತಿಂಗಳು ಕ್ಲಿಯರ್ ಆಗಿದೆ, 25 ಅಕ್ಟೋಬರ್ ತಿಂಗಳು ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೊಂದಷ್ಟು ಜನ ಬಾಕಿ ಉಳಿದಿದ್ದಾರೆ, ಅವ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಇಂದು 11 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದ್ದು, ಇದನ್ನು ನಾವು ಮೊದಲು ತಿಳ್ಕೊಳ್ಳೋಣ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಗೆ ಕೂಡ ದುಡ್ಡು ಬರುವಂಥದ್ದು. ಅದೇ ರೀತಿಯಾಗಿ ಕೊಡಗಕ್ಕೆ, ಕೋಲಾರಕ್ಕೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರಕ್ಕೆ, ತುಮಕೂರಕ್ಕೆ, ದಾವಣಗೆರೆಗೆ, ಮಂಡ್ಯಕ್ಕೆ, ಚಾಮರಾಜನಗರ, ಶಿವಮೊಗ್ಗ, ಅದೇ ರೀತಿಯಾಗಿ ಉಡುಪಿ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಮಂಗಳೂರು ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದ್ದು, ಜೊತೆಗೆ ಬೆಳಗಾವಿ ಸೇರಿದಂತೆ ವಿಜಯನಗರಕ್ಕೂ ಕೂಡ ದುಡ್ಡು ಜಮಾ ಆಗಲಿದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಅಕೌಂಟ್ಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇದ್ರ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮಾಹಿತಿ ಇದಾಗಿದೆ ಸ್ನೇಹಿತರೆ. ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳ ಒಂದು ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲಂತೆ. ಏಕೆಂದರೆ ಚಾಲ್ತಿಯಲ್ಲಿ ಇರದೇ ಇರುವಂತಹ ಕಾರಣ ಏನಪ್ಪ ಅಂದರೆ, ನೀವು ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ. ಸೊ ಇದು ಒಂದು ಕಡೆ. ಆದರೆ
ಇನ್ನು ಲಕ್ಷಾಂತರ ಫಲಾನುಭವಿಗಳದ್ದು GST ಫೇರ್ ಅಂತ ಬರ್ತಾ ಇದೆ ಅಂತೆ. GST ಫೇರ್ ಅಂತ ಲಕ್ಷಾಂತರ ಫಲಾನುಭವಿಗಳದ್ದು ಕೂಡ ಬರ್ತಾ ಇದೆ. ಒಟ್ಟಾರೆಯಾಗಿ ಸರ್ಕಾರ ಎಷ್ಟು ಮಹಿಳೆಯರನ್ನು ಹೊರಗೆ ಹಾಕುತ್ತೋ ಅಷ್ಟು ಅವರಿಗೆ ಬೆಟ್ರು. ಅದರಲ್ಲಿ ಈಗ ಮೊನ್ನೆ 2022 ಮತ್ತು 23ರಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ಅಂದರೆ ರೇಷನ್ಸ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಿದ್ರು ಸಾಕಷ್ಟು ಕುಟುಂಬಸ್ಥರು. ಅದರೆಲ್ಲದರ ಬಗ್ಗೆ ವೆರಿಫಿಕೇಷನ್ ಮಾಡಿ ಅಪ್ರೂವಲನ್ನು ಈಗ ಮೊನ್ನೆ ತಾನೇ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಲಕ್ಷಾಂತರ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಸಿಕ್ಕಿದ್ದಾವೆ. ಇನ್ನು ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದೆ ಆದರೆ ಆ ಒಂದು ದುಡ್ಡುಗಳನ್ನು ಕೂಡ ಆ ಒಂದು ರೇಷನ್ಸ್ ಕಾರ್ಡ್ಗಳಿಗೆ ಜಮಾ ಮಾಡಬೇಕಾಗತ್ತೆ. ಇದೊಂದು ಕಡೆ ಪ್ರೆಷರ್ ಸರ್ಕಾರಕ್ಕೆ. ಹೀಗಾಗಿ ಮತ್ತು ವೆರಿಫಿಕೇಷನ್ ಮಾಡಿದ ತಕ್ಷಣ GST ಫೇರ್ ಅಂತ ಹೇಳ್ಬಿಟ್ಟು ಬಹಳಷ್ಟು ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ. ಸೊ ಹೀಗಾಗಿ GST ಫೇರ್ ಅಂತ ನೀವು ಕೂಡ ಬರ್ತಾ ಇದೆಯಾ ಅನ್ನುವಂಥದ್ದನ್ನು ನೀವೇ ಚೆಕ್ ಮಾಡುವಂಥದ್ದೇನಿಲ್ಲ. ಸರ್ಕಾರವೇ ಖುದ್ದಾಗಿ ಚೆಕ್ ಮಾಡುತ್ತೆ, ಸರ್ಕಾರವೇ ಖುದ್ದಾಗಿ ವೆರಿಫಿಕೇಷನ್ ಮಾಡುತ್ತೆ. ಸೊ ಇದನ್ನು ಹೊರತುಪಡಿಸಿ ಇನ್ನು ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ GST ಫೇರ್ ಬಗ್ಗೆ ಕ್ಲಿಯರಿಟಿಯನ್ನು ತಿಳ್ಕೊಳ್ಳೋದಾದರೆ GST ಫೇರ್ ಅಂತ ಹೇಳ್ಬಿಟ್ಟು ಶ್ರೀಮಂತ ವ್ಯಾಪಾರಸ್ಥರದ್ದು ಕೂಡ ಬರ್ತಿರುತ್ತೆ, ಬಡ ವ್ಯಾಪಾರಸ್ಥರದ್ದು ಕೂಡ ಬರ್ತಿರುತ್ತೆ. ಹೀಗಾಗಿ ಇದಕ್ಕೆ ಸರ್ಕಾರವೇ ಖುದ್ದಾಗಿ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ನೀವು ವೆರಿಫಿಕೇಷನ್ ಮಾಡಿ ಅಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕಂತೇನಿಲ್ಲ, ಸರ್ಕಾರವೇ ಮತ್ತೊಂದು ಸಾರಿ ವೆರಿಫಿಕೇಷನ್ ಮಾಡುತ್ತೆ. ಯಾರು ಸಣ್ಣ ಪುಟ್ಟ ವ್ಯಾಪಾರಸ್ಥರು, ವಾರ್ಷಿಕ ಆದಾಯ ಕಡಿಮೆ, ಸಣ್ಣ ಪುಟ್ಟ ಉದ್ಯೋಗವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ, ರೇಷನ್ ಕಾರ್ಡ್ಗಳಿಗೆ ಅರ್ಹತೆಯನ್ನು ಹೊಂದಿರ್ತಾರಲ್ಲ, ಸೊ ಅಂತಹ ಒಂದು ಫಲಾನುಭವಿಗಳಿಗೆ GST ಫೇರ್ ಅಂತ ಬರ್ತಾ ಇದ್ದರೂ ತಾಂತ್ರಿಕ ದೋಷದಿಂದ ಅದನ್ನು ತೆಗೆದುಹಾಕಿ ಎಂದಿನಂತೆ ದುಡ್ಡನ್ನು ಜಮಾ ಮಾಡ್ತಾರೆ. ಸೊ ಒಂದು ವೇಳೆ ತಾಂತ್ರಿಕ ದೋಷ ದಿಂದ ಬಂದಿದ್ದೆ ಆದರೆ ತೆಗೆದಾಕ್ತಾರೆ. ತಾಂತ್ರಿಕ ದೋಷ ಇಲ್ಲ, ಶ್ರೀಮಂತ ವ್ಯಾಪಾರಸ್ಥರಿದ್ದೀರಿ, GST ಫೇರ್ ಅಂತ ಬರ್ತಾ ಇದೆ, ಹೀಗೇನಾದರೂ ಇದ್ದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದೆ, ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಸೊ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ತುದಿಗಾಲಿನಲ್ಲಿ ನಿಂತಿದೆ. ಇದಕ್ಕೆ CM ಅವರ ಆದೇಶ ಕೂಡ ಇದೆ, ಇನ್ಯಾರ ಆದೇಶ ಬೇಕಾಗತ್ತೆ. ಸೊ ಹೀಗಾಗಿ ಲಕ್ಷಾಂತರ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಸ್ನೇಹಿತರೆ, ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರಬೇಕು. ನಿಮ್ಮ ರೇಷನ್ ಕಾರ್ಡ್ ಕೂಡ ಸರಿಯಾಗಿದೆ, ರೇಷನ್ ಕಾರ್ಡ್ಗಳಿಗೆ ಅರ್ಹತೆಯನ್ನು ಹೊಂದಿದ್ದೀರಿ, ನೀವು ರೇಷನ್ ಕೂಡ ಪಡ್ಕೊಳ್ತೀರಿ, ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನು ಪಡ್ಕೊಳ್ತೀರಿ. ಆದರೆ ದುಡ್ಡು ಜಮಾ ಆಗ್ತಕ್ಕಂತಹ ಯೋಜನೆಗಳನ್ನು ನೀವು ಪಡ್ಕೊಳ್ಳಿಕ್ಕಾಗೋದಿಲ್ಲ, ಯಾಕಂದರೆ ನಿಮ್ಮ ಅಕೌಂಟೇ ಚಾಲ್ತಿಯಲ್ಲಿ ಇರೋದಿಲ್ಲ ಅಲ್ಲ. ಸೊ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿರಬೇಕು ಅಂದರೆ ನೀವು ಆನ್ಲೈನ್ ಮುಖಾಂತರ ಅಥವಾ ಆಫ್ಲೈನ್ ಮುಖಾಂತರ ಟ್ರಾನ್ಸಾಕ್ಷನ್ಗಳನ್ನು ಮೇಲಿಂದ ಮೇಲೆಗೆ ಮಾಡ್ತಾ ಇರಬೇಕು. ಅಂದರೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಮುಖಾಂತರ, ಫೋನ್ಪೇ ಮುಖಾಂತರ ಈ ರೀತಿ ಆನ್ಲೈನಲ್ಲಿ ನೀವು ಒಬ್ಬರಿಗೆ ದುಡ್ಡನ್ನು ಬಿಡೋದು, ವಾಪಸ್ ತೆಗೆದುಕೊಳ್ಳೋದು ಈ ರೀತಿ ಮಾಡೋದೇ ಆದರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಅಥವಾ ನೀವು ಬ್ಯಾಂಕ್ಗಳಿಗೆ ಹೋಗಿ ವಹಿವಾಟು ಮಾಡಿದ್ದೆ ಆದರೆ, ಡೆಬಿಟು ಕ್ರೆಡಿಟು ದುಡ್ಡು ಹಾಕೋದು ತೆಗೆಯೋದು ಈ ರೀತಿ ಮಾಡಿದ್ದೆ ಆದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ, ಅದಕ್ಕೇನು ತೊಂದರೆ ಇಲ್ಲ. ಸೊ ಈ ರೀತಿ ಬಹಳಷ್ಟು ಜನ, ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಟ್ರಾನ್ಸಾಕ್ಷನ್ನೇ ಮಾಡಿಸಿಲ್ಲವಂತೆ. ಸೊ ಹೀಗಾಗಿ ಆ ಅಕೌಂಟ್ಗಳನ್ನು ವೆರಿಫಿಕೇಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಈಗ ದುಡ್ಡು ಒಂದು ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗುತ್ತೆ ಮತ್ತು ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರ್ತಾ ಇದೆ. ಸೊ ಹೀಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರ ಅಕೌಂಟ್ಗಳು ಈ ರೀತಿಯಾಗಿದೆ ಸರಿ ಮಾಡ್ಕೊಳ್ಳಿ, ನಾವು ದುಡ್ಡನ್ನು ಹಾಕ್ತಾ ಇದ್ದೀವಿ, ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನಾವು ಜವಾಬ್ದಾರರಲ್ಲ, ನಾವು ದುಡ್ಡು ಹಾಕ್ತಾ ಇದ್ದೀವಿ, ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇಲ್ಲ, ಸೊ ನೀವೇ ಖುದ್ದಾಗಿ ಹೋಗಿ ಅದನ್ನು ಸರಿಪಡಿಸ್ಕೊಳ್ಬೇಕನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರ, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿಸ್ತನಕ ಬಾಯ್ ಬಿಡಿ ಫ್ರೆಂಡ್ಸ್.